ಏನು ನಮ್ಮ ನೀರಾವರಿ ಯೋಜನೆಗಳಿದಾವೆ, ಸುಮಾರು 1,00,000 ಎಕರೆ ನೀರಾವರಿಯ ಭೂ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು ಪರಿಹಾರ ಸರಿಯಾಗಿ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿವೆ. ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ KPSCಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ಇಡಿಯವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ. ಅದರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ನಿರುದ್ಯೋಗ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡೋದಿಲ್ಲತ್ತಾರೆ. ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ಅವ್ರು 3 ಕೋಟಿ ಬೇಡ, ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJP ಅವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವು ಏನಾದರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ ಮುಖ್ಯಮಂತ್ರಿಗಳು. ಯಾಕಂದರೆ ಅವರು ಎಲ್ಲ ರಂಗದಲ್ಲಿ ಇವತ್ತು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಹಿಂದೆ BJP ಅವರಿಗೆ 40% ಇದ್ದಿದ್ರೆ ಈಗ 70% ನಡೆದಿದೆ ಈ ಸರ್ಕಾರದಲ್ಲಿ. ಹಗಲು ದರೋಡೆ ಇವತ್ತು ನೋಡ್ರಿ, ಮಧ್ಯಮ ವರ್ಗದವರು ಬಡವರು ಒಂದು ಸಣ್ಣ ಕಾರ್ ತೊಗೊಂಡಿದ್ರೆ ಅದು ರಸ್ತೆ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ತಿಂಗಳಿಗೆ 25,000 ರೂಪಾಯಿ ತುಂಬಬೇಕಂತೇಳಿ ಒಂದು ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಅದಾನಿಯವ್ರನ್ನ ಮನೆ ಕರೆಸಿ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆ ಅದಾನಿಯವ್ರನ್ನ ಮುಚ್ಚಲಿಕ್ಕೆ ಛತ್ರಿಯನ್ನು ಉಪಯೋಗ ಮಾಡಿ ಆ ಅಂಬ್ರೇಲಾದ ಹಿಂದೆ ಏನು ಅಂಥದ್ದೇನು ಕಳ್ಳತನ ವ್ಯವಹಾರ ಇತ್ತು, ಇದನ್ನು ಪ್ರಶ್ನೆ ಮಾಡಬೇಕಲ್ಲ ನಾವು ವಿಧಾನಸಭೆಯಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ದಿನ ಇಷ್ಟು ಅವಮಾನಕಾರಿಯಾಗಿ ಅಡಾನಿಯವರ ಏಜೆಂಟ್ ಅಂತ ಹೇಳಿ ಅಲ್ಲಿ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವ್ರ ಮನೆ ಕರೆದು ತಿಂಡಿ ತೀರ್ಥ ಕೊಟ್ಟು ಬುಕೆ ಕೊಟ್ಟು ಸ್ವಾಗತ ಮಾಡಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಇವೆಲ್ಲ ಚರ್ಚೆಗಳು ವಿಧಾನಸಭೆಯಲ್ಲಿ ಆಗಬೇಕಾಗಿತ್ತು. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ನನಗನ್ನಿಸ್ತದೆ BJPಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು DK ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಜುಗರಕ್ಕೊಳಗಬಾರ್ದು ಅಂತೇಳಿ ಇದು ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇಲ್ಲ. ಇವತ್ತು ನೋಡಿ ಸುಮ್ಮನೆ ಇವತ್ತು ಘೋಷಣೆ ಮಾಡಿದ್ರು, ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ. ಅವ್ರಿಗೆ ಹೊರತು BJP ಅವರಿಗೆ ಅಲ್ಲಿ ಮಾತುಕತೆ ಆಗಿದೆ. BJP ಒಬ್ಬ ನಾಯಕ, ರಾಜ್ಯಾಧ್ಯಕ್ಷನೇ ಇಲ್ಲ ಅಲ್ಲಿ ಧರಣಿಯಲ್ಲಿ. 5 ನಿಮಿಷ ನಿಂತಂಗೆ ಮಾಡಿ ನಾಪತ್ತೆ. ಮತ್ತು ಹಾಗಾದರೆ ರಾಜ್ಯಾಧ್ಯಕ್ಷಿಗೆ ಅಷ್ಟು ಸಮಯನೇ ಕೊಡೋದಾಗಲಿ ಅಂದರೆ ಈ ಧರಣಿ ಮಾಡುವಂಥ ಅವಶ್ಯಕತೆ ಏನಿದೆ? 5 ನಿಮಿಷ ಇರಲಿಲ್ಲ. ಅಲ್ಲೇ BJP MLAಗಳು ಮಾತಾಡೋಕ್ಕೆ ಚಾಲೂ ಮಾಡಿದ್ರು, ನಮ್ಮ ರಾಜ್ಯಾಧ್ಯಕ್ಷನ ಓಡಿ ಹೋದ ಅಂತ ಅಂದಾಗ ಈ ಒಂದು ಇಂಥ ನಾಯಕತ್ವ ಕಟ್ಟಿಕೊಂಡು BJP ಕರ್ನಾಟಕದಲ್ಲಿ ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಆದೇಶದಂತೆ ನಡೀತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನಾದರೂ ನಾವು DK ಶಿವಕುಮಾರ್ ಅವರು ರಾಜೀನಾಮೆ ಕೊಡೋಂತೇಳಿ ಮೊದಲ ದಿವಸವೇ ಸ್ಟಾರ್ಟ್ ಮಾಡಿದರೆ ಯಾಕೆ ರಾಜೀನಾಮೆ ಕೊಡಬೇಕು DK ಶಿವಕುಮಾರ್ ಅನ್ನೋದನ್ನು BJP ಅವರು ಸಾಕಷ್ಟು ಇಶ್ಯೂ ಇದ್ದು, ಇದರಲ್ಲಿ ಬಿಡದಿ ಒಂದೇ ಇಶ್ಯೂದಲ್ಲಿ ಸುಮಾರು 10,000 ಎಕರೆದ ವಿಷಯದಲ್ಲೇ ಇವತ್ತೊಬ್ಬ ತಪ್ಪಿತಸ್ಥರನ್ನಾಗಿ ಬತ್ತಲೆ ಮಾಡ್ಬೋದಾಗಿತ್ತು DK ಶಿವಕುಮಾರ್ ಸರ್ಕಾರ. ದುರ್ದೈವ ಈ ಹೊಂದಾಣಿಕೆ ರಾಜಕಾರಣ ಎಷ್ಟು ಕೆಳಮಟ್ಟಕ್ಕೆ ಬಂದದಲ್ಲ, ನಾನು ಭಾಳ ವಿಷಾದ ಅನ್ನಿಸ್ತದೆ. ಅದಕ್ಕೆ ನಾನು ಇವತ್ತು ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರ ಒಂದು ಅನುಮತಿ ತಗೊಂಡು ಎಲ್ಲ ವಿಚಾರಗಳನ್ನು ಸುಮಾರು 20 ನಿಮಿಷ ಮಾತಾಡಿದ್ದೀನಿ. ನಾನು ಸ್ಪೀಕರ್ ವಿನಂತಿ ಮಾಡ್ಕೊಂಡೀನಿ, ಇನ್ನೂ 1 ವಾರ ಸದನ ನಡೆಸ್ರಿ. ಯಾರಿಗೆ ಒಳ ಕೂತು ಚರ್ಚೆ ಮಾಡೋ ವಿಚಾರ ಇಲ್ಲ, ಅವ್ರು ಹೊರಗಡೆ ಹೋಗಲಿ ಅಥವಾ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಮಾತಾಡೋರಿಗೆ ಅವಕಾಶ ಕೊಡಿ. ನಾವು ಇದ್ರ ಬಗ್ಗೆ ಮಾತಾಡ್ಬೇಕು, ಬಿಡದಿ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಬರಗಾಲ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಕೃಷ್ಣ ಕಾವೇರಿ ವಿಚಾರ ಮಾತಾಡಬೇಕಾಗಿದೆ, ನಾವು ನಾಯ್ಸ್ ರೋಡ್ ಬಗ್ಗೆ ಮಾತಾಡಬೇಕಾಗಿದೆ, ಬೆಂಗಳೂರಿನ ಪಾರ್ಕಿಂಗ್ ಒಂದು ಕಾನೂನು ಬಗ್ಗೆ ಮಾತಾಡಬೇಕಾಗಿದೆ. ಅನೇಕ ವಿಚಾರಗಳು ಇವತ್ತು ನಾವು ಸದನದಲ್ಲಿ ಮಾತಾಡಿ ಸರ್ಕಾರದಿಂದ ಉತ್ತರ ಕೇಳಬೇಕಾಗಿದೆ. ಪ್ರಶ್ನೋತ್ತರ ನಡೀತಾ ಇಲ್ಲ. ಅನೇಕ ಶಾಸಕರು
ಈಗಂತೂ ನಮ್ಮ ವಿಧಾನಸಭೆಯಲ್ಲಿ ಒಂದು ಶಾಸಕರಿಗೆ 2 ಪ್ರಶ್ನೆ ಸ್ಟಾರ್ ಆಗ್ತಾಯಿವೆ. ಮೊದಲು ಬೇಕಾದಷ್ಟು ಪ್ರಶ್ನೆ ಕೇಳೋಕ್ಕೆ ಅಧಿಕಾರ ಇತ್ತು, ಅದನ್ನು ಮೊಟಕುಗೊಳಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆಯ ರಾಜಕೀಯದ ಒಂದು ಅತ್ಯಂತ ಪರಮಾವಧಿಯ ಒಂದು ಮಟ್ಟಕ್ಕೆ ಇವತ್ತಿನ 8 ದಿವಸದ ಅನುಭವ ನನಗೆ ಆಗ್ತಾಯಿದೆ. ವಿಪಕ್ಷದ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಸರ್. ನೋಡಿ, ಒಟ್ಟು ಬಿ ಜೆ ಪಿ ನಾಯಕರತ್ತ ನಾ ಹೇಳ್ದಲ್ಲ, ಬಿ ಜೆ ಪಿ ನಾಯಕರು ಇವತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದಲೇ ಸದನ ನಡೀತಾ ಇಲ್ಲ. ಸದನಕ್ಕೆ ಡೈರೆಕ್ಷನ್ ಅವರೇ ಕೊಡ್ತಾ ಇದ್ದಾರೆ. ನಾವು ಧರಣಿ ಕೊಂಡಿರ್ತೀವಿ, ನೀವೆಲ್ಲ ಬಿಲ್ ಪಾಸ್ ಮಾಡ್ಕೊರಿ, ನೀವು ಹಂಬಿ ಚುಪ್ ತುಂಬಿ ಚುಪ್ ನಡೆದಿದೆ.